ಸರ್ ಫೈನಲ್ ಬಿಗ್ ಬಾಸ್ ಆಲ್ರೆಡಿ ಅನೌನ್ಸ್ ಆಗಿದೆ, ವಿನ್ ಆಗಿದ್ದಾರೆ. ನೀವು ಜಡ್ಜ್ ಮಾಡಿದ್ರಾ ಇವರೇ ವಿನ್ ಆಗ್ತಾರೆ ಅಂತ? ಇಲ್ಲ ಸರ್, ಅದು ಜಡ್ಜ್ ಮಾಡೋಕ್ಕಲ್ಲ. ಅಗೇನ್ 3.5 ಕೋಟಿ ಇಲ್ಲ 5 ಕೋಟಿ ಜನ ವೋಟ್ ಮಾಡಿದ್ದಾರೆ ಅಂದರೆ ಐ ಥಿಂಕ್ ಹನುಮಂತ್ ಅವ್ರಿಗೆ ಒಂದು ಒಳ್ಳೆ ಆಲ್ ಓವರ್ ಕರ್ನಾಟಕ ಒಂದು ಒಳ್ಳೆ ಇದಿದೆ. ಆ್ಯಂಡ್ ತ್ರಿವಿಕ್ರಮ್ ಆಲ್ಸೋ ಇಸ್ ಈಕ್ವಲ್ ಒಳ್ಳೆ ಕಂಟೆಸ್ಟೆಂಟ್. 2.5 ಕೋಟಿ ವೋಟ್ ಬರೋದಂದರೆ ಸುಮ್ಮನೆ ಇಲ್ಲ. ಆ್ಯಂಡ್ ಹನುಮಂತು ಅವ್ರ ಒಂದು ಮುಗ್ಧ ಮನಸ್ಸು, ಬಟ್ ಅವರು ಒಂದು ಥಿಂಕಿಂಗು, ಅವ್ರು ಇದ್ದಿದ್ದ ರೀತಿ ಜನಕ್ಕೆ ತುಂಬ ಹತ್ರ ಆದರು. ಅವ್ನು ಗೆದ್ದರು, ಒಬ್ವಿಯಸ್ಲಿ ಎಲ್ರಿಗೂ ಖುಷಿ ಇದೆ ಸರ್. ಯಾಕಂದ್ರೆ ಅದೊಂದು ಫ್ಯಾಮಿಲಿ, ನಾನು ಅವಲೇ ಹೇಳ್ದಂಗೆ ಅಲ್ಲಿ ಯಾರು ಗೆದ್ರೂ ನನಗೆ ಖುಷಿನೇ. ಸೊ ಐ ಥಿಂಕ್ ದಟ್ ಇಸ್ ಅ ಗುಡ್ ಇದು. ಸರ್ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಅಂತ ಅಂದ್ಕೊಂಡಿದ್ದೀವಿ? ಲಾಸ್ಟ್ ಟಾಪ್ 5 ಕಂಟೆಸ್ಟೆಂಟ್ ಬಹಳ ಕಷ್ಟ ಆಯ್ತು ಆಕ್ಚುಲಿ. ನಾವು ಅಲ್ಲಿ ಕೂತಾಗ ಅಕ್ಕಪಕ್ಕ ನಿಂತಿದ್ದು ಅದೇ ಇಲ್ಲ, ಅಲ್ಲಿ ಕೂತಾಗ ನಮಗೆ ಕನ್ಫ್ಯೂಸ್ ಆಗ್ಬಿಟ್ಟಿತ್ತು. ಏನಪ್ಪ ಹಿಂಗೆ ಹೋಗ್ತಾರೆ. ರಜತ್ ಒಂದಿತ್ತು, ಯಾಕಂದ್ರೆ 50 ಡೇಸ್ ಆದ್ಮೇಲೆ ಬಂದಿತ್ತು. ಸೊ ಅದೊಂದು ಸ್ವಲ್ಪ ಏನೋ ಒಂದು ಇರ್ಬೋದು, ಒಂದು ಫ್ಯಾಕ್ಟರ್ ಇರ್ಬೋದು ಅಂತ ಅಂದಿತ್ತು. ಬಟ್ ಇವರು ಮಂಜಣ್ಣ ಮತ್ತೆ ಇವರು ಮೋಕ್ಷಿತ ಸಖತ್ ಪಿಕಪ್ ಆಗ್ಬಿಟ್ಟಿದ್ರು ಹೋಗ್ತಾ. ಆಮೇಲೆ ತ್ರಿವಿಕ್ರಮ್ ಅವ್ರದೇ ಒಂದು ಆಟ ಇತ್ತು, ಅವ್ರದೇ ಒಂಥರ ಸ್ಟೈಲ್ ಇತ್ತು. ಹನುಮಂತದ್ದು ಒಂದು ಬೇರೆ ಥರನೇ ಇದಿತ್ತು. ಅಂದರೆ ಜನರಿಗೆ ತುಂಬ ಹತ್ರ ಆದರು. ಸೊ ಐ ಥಿಂಕ್ ಗೆಸ್ ಮಾಡೋಕ್ಕೆ ನಮಗೆ ಸಾಧ್ಯನೇ ಇರಲಿಲ್ಲ. ಆ ಟೈಮಲ್ಲಿ ನೀವು ಕಷ್ಟ ಇದೇ ನಂಗೆ ಆಗಿದ್ದು ಪ್ರಾಬ್ಲಮ್. ನಾಮಿನೇಟ್ ಮಾಡಿ ಅಂದರೆ ಇದೇ ಆಗಿದ್ದು ಕಷ್ಟ. ನೇರವಾಗಿ ನಾಮಿನೇಟ್ ಮಾಡೋದಂದ್ರೆ 28 ಇದು ತಲೆ ಮೇಲೆ ಬೀಳುತ್ತೆ. ಹಿಂಗಪ್ಪ ಹೇಳೋದು ಬಗ್ಗೆ ಒಂದು ಕೆಟ್ಟದ್ದು ಹೇಳ್ಬೇಕಂದ್ರೆ ಹಿಂಗಪ್ಪ ಹೇಳೋದು, ಯಾರನ್ನಪ್ಪ ಸಪೋರ್ಟ್ ಮಾಡೋದು, ಯಾರನ್ನಪ್ಪ ಎಲಿಮಿನೇಟ್ ಮಾಡೋದು ಹೇಳಿದ್ರೆ ಒಬ್ಬರಿಗಿದು ಥ್ಯಾಂಕ್ ಯು ಸೋ ಮಚ್. ಫ್ಯಾಂಟಾಸ್ಟಿಕ್ ಇಂಟರ್ವ್ಯೂ, ತುಂಬ ಚೆನ್ನಾಗಿ ನಡೆಸ್ಕೊಟ್ರಿ. ಇದೇ 7ನೇ ತಾರೀಕು ರಾಜ್ಯಾದ್ಯಂತ ತೆರೆ ಕಾಣ್ತಿದೆ. ಫೆಬ್ರವರಿ 7ನೇ ತಾರೀಕು ತಲ್ವಾರ್ ಸಿನಿಮಾ ನೋಡಿ, ಹರಿಸಿ, ನಮ್ಮ ಟೀಮ್ನ ಬೆಳೆಸಿ, ನನ್ನನ್ನು ಬೆಳೆಸಿ. ಥ್ಯಾಂಕ್ ಯು.